ಭಾಳ ಜನ ಮೆಸೇಜ್ ಆಗ್ತಾ ಇದ್ರಿ ಈ ಥರ. ಸೊ ಇವಾಗ ನಂದು ಡಿಗ್ರಿ ಮುಗಿದಿದೆ, ನಾನು ನೆಕ್ಸ್ಟ್ ಏನು ಮಾಡಬೇಕು, ಬಿ ಎಡ್ ಮಾಡಲು ಏನು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಲು. ಸೊ ನೋಡಿರಿ, ಫಸ್ಟ್ ನೀವು ಯಾವ ಲೆವೆಲ್ ಟೀಚಿಂಗ್ ಮಾಡ್ಬೇಕನ್ನತ್ರಿ ಅದನ್ನು ಡಿಸೈಡ್ ಮಾಡ್ಕೊರಿ. ನೀವೇನಾದರೂ ಪ್ರೈಮರಿ ಅಥವಾ ಹೈಸ್ಕೂಲ್ ಲೆವೆಲ್ ಟೀಚ್ ಮಾಡ್ಬೇಕನ್ನೋರಿದ್ರೆ ಬಿ ಎಡ್ ಮಾಡಿರಿ. ಬಿ ಎಡ್ ಮಾಡಿದರೆ ನೀವು 6ರಿಂದ 8ನೇ ತರಗತಿವರೆಗೂ ಮಾತ್ರ ಶಿಕ್ಷಕರಾಗೋದು. ನಿಮ್ಮ ಜಸ್ಟ್ ಎಕ್ಸ್ಪೀರಿಯನ್ಸ್ ಆದರೆ, ನಿಮ್ಮ ಸ್ಕಿಲ್ಸ್ ಇದ್ರೆ 9th 10th ಕೊಡ್ತಾರೆ, ಅದು ನೆಕ್ಸ್ಟ್ ಸೆಕೆಂಡರಿ. ಆ್ಯಸ್ ಪರ್ ರೂಲ್ ಸದ್ಯಕ್ಕೆ ಇವಾಗ ಬಿ ಎಡ್ ಮಾಡಿದರೆ ನೀವು 6ರಿಂದ 8ನೇ ತರಗತಿವರೆಗೂ ಶಿಕ್ಷಕರಾಗ್ಬೋದು. ಇನ್ ಕೇಸ್ ನೀವೇನಾದರೂ PU ಲೆವೆಲ್ ಅಥವಾ ಡಿಗ್ರಿ ಲೆವೆಲ್ ಟೀಚ್ ಮಾಡ್ಬೇಕು ಅನ್ನೋರಿದ್ರೆ ನೀವು ಫಸ್ಟ್ MSc ಮಾಡ್ಕೊರಿ. ಯಾಕಂತ ಹೇಳ್ತೀನಿ ಕೇಳ್ರಿ, ಇವಾಗ ಏನು ಡಿಗ್ರಿ ಒಳಗೆ ಕಲ್ತಿರ್ತಿರಲ್ಲ ಅದನ್ನೇ ಒಂದೇ ಸಬ್ಜೆಕ್ಟ್ನ ಸ್ಪೆಸಿಫಿಕ್ ಆಗಿ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಒಳಗೆ ಕಲ್ತಿರಿ. ಸೊ ಅದಕ್ಕೋಸ್ಕರ ನಿಮ್ಗೆ ಲಿಂಕ್ ಇರುತ್ತೆ. MSc ಮಾಡ್ಕೊಂಡು ನೀವು ಬಿ ಎಡ್ ಮಾಡಿದ್ರೆ ನಿಮ್ಗೆ ಅಷ್ಟೇನು ತೊಂದರೆ ಆಗಲ್ಲ. ನೀವು ಇನ್ ಕೇಸ್ ನೀವು ಬಿ ಎಡ್ ಮಾಡಿ MSc ಮಾಡಿದ್ರೆ ಸೊ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗ್ತಿರ್ಬೋದು. PUC ಲೆವೆಲ್ ಒಳಗೆ ಲೆಕ್ಚರ್ ಆಗ್ಬೇಕು ಅನ್ನೋರಿದ್ರೆ ಫಸ್ಟ್ ನೀವು MSc ಮಾಡ್ಕೊಂಡು ಆಮೇಲೆ ಬಿ ಎಡ್ ಮಾಡ್ಕೊರಿ. ಸೊ ಏನೇ ಮಾಡಿದ್ರು ನೀವು ಇವಾಗ ಸ್ವಲ್ಪ ಅಂಧಭಕ್ತರು ಕಮೆಂಟ್ ಮಾಡ್ತಿರ್ತಾರೆ, ಮೆಸೇಜು ಮಾಡ್ತಿರ್ತಾರೆ. ಸೊ ಬಿ ಎಡ್ ಮಾಡಿದ್ರೆ ಏನು ಮಾಡ್ತೀರಿ, ವ್ಯಾಲ್ಯೂ ಇಲ್ಲ ಅಂತೇಳಿ. ಸೊ ನೋಡಿರಿ, ಪ್ರತಿಯೊಂದು ವೃತ್ತಿಗೂ ತನ್ನದೇ ಆದ ಒಂದು ವ್ಯಾಲ್ಯೂ ಐತಿ. ಸೊ ನಾವು ಅದನ್ನು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಜೀವನಕ್ಕೆ ರೊಕ್ಕ ಅಂತ ಡಿಸೈಡ್ ಮಾಡ್ಕೊತ ಹೋದ್ರೆ ಯಾವ ಜಾಬ್ನು ಇರಂಗಿಲ್ಲ. ಯಾವುದೇ ವೃತ್ತಿ ಹೆಚ್ಚಲ್ಲ, ಯಾವುದೇ ವೃತ್ತಿ ಕೇಳಲ್ಲ. 100 ಮಂದಿ 108 ಥರ ಹೇಳಿ ಫಸ್ಟ್ ನೀವು ಬಿ ಎಡ್ ಮಾಡ್ಬೇಕನ್ನೋರು ಡಿಸೈಡ್ ಮಾಡ್ಕೊರಿ. ನಿಮಗೆ ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ರೆ ಅಷ್ಟೇ ನೀವು ಬಿ ಎಡ್ ಮಾಡಿರಿ. ಸೊ ಅವ್ರು ಹೇಳಿದ್ರು ನಮ್ಮ ಅಪ್ಪ ಟೀಚರ್, ನಮ್ಮ ಮಮ್ಮಿ ಟೀಚರ್ ಅಂತೇಳಿ ಒಟ್ಟೆ ಬಿ ಎಡ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂತ ಹೇಳೋದನ್ನ ಕೇಳ್ರಿ, ಇಂಟ್ರೆಸ್ಟೆಡ್ ಇಲ್ಲಾರ ನೀವು ಬಿ ಎಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ. ಲೆಸನ್ ಪ್ಲಾನ್ ಬರಿಬೇಕಂದ್ರೆ ಕಣ್ಣ ನೀರು ಕಪಾಳಿಗೆ ಬರ್ತಾವೆ, ಆ ಥರ ಫೀಲ್ ಆಗುತ್ತೆ ರೀ. ಇಂಟ್ರೆಸ್ಟ್ಲೇ ಮಾಡಿರಿ, ಒಳ್ಳೇದಾಗುತ್ತೆ. ಸೊ ನಿಮಗೆ ಯಾವುದೇ ಥರ ಡೌಟ್ ಇರಲಿ, ಸೊ ನಮ್ಮ ಸ್ಕೂಲ್ ಬಾಯ್ ಅಕೌಂಟ್ ಕೇಳ್ರಿ. ನನಗೆ ಗೊತ್ತಿದ್ದಟ್ಟ ನಾ ಹೇಳ್ತೀನಿ, ನನಗೆ ಗೊತ್ತಿಲ್ಲಾರ್ದ ಕೇಳ್ಕೊಂಬಂದ್ರೆ ಹೇಳ್ತೀನಿ. ಆದಷ್ಟು ಸಪೋರ್ಟ್ ಮಾಡಿರಿ ಈ ನಿಮ್ಮ ಸ್ಕೂಲ್ ಬಾಯ್. ಮತ್ತು ಇದೇ ಥರ ಬಿ ಎಡ್ ಕಂಟೆಂಟ್ನೊಂದಿಗೆ ಮುಂದಿಡೋದು ಸಿಗೋಣ. ನಮಸ್ಕಾರ. ಸದಾ ನಿಮ್ಮೊಂದಿಗೆ ಸ್ಕೂಲ್ ಬಾಯ್ K28.